ನವಲಗುಂದ ಪಟ್ಟಣದ ವಿದ್ಯಾಜ್ಯೋತಿ ಟ್ಯೂಟರಿಯಲ್ನಲ್ಲಿ ಸಂಸ್ಥೆಯನ್ನು ಸಂಬಂಧಿಸಿದ ಇಲಾಖೆಯಿಂದ ಅನುಮತಿ ಪಡೆದು ನಡೆಸುತ್ತಿದ್ದು, ವಿದ್ಯಾಜ್ಯೋತಿ ಟ್ಯೂಟರಿಯಲ್ ಹೆಸರು ಕೆಡಿಸಲು ಕೆಲವರು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದು, ಯಾವುದೇ ವಿದ್ಯಾರ್ಥಿಗಳು, ಪಾಲಕರು ಇದನ್ನು ಗಂಭೀರವಾಗಿ ಪರಿಗಣಿಸಬಾರದು ಎಂದು ಟ್ಯೂಟರಿಯಲ್ ಮುಖ್ಯಸ್ಥರಾದ ಭರತೇಶ್ ಕುರಬರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ವೇಳೆ ವಿಕ್ರಮ್ ಕುರಿ, ಸಂಜೀವ ಧೂಮಕನಾಳ, ಲಲಿತಾ ಚಾಕಲಬಿ ಹಾಗೂ ಸಿದ್ದು ಬಸಾಪುರ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ. ಮೇಲೆ ಸುಮಾರು 2 ವರ್ಷಗಳಿಗೆ ಕರುನಾಡ ವಿಜಯ ಸೇನೆ ಸಂಘಟನೆಯಿಂದ ಯಾವ ಉದ್ದೇಶಕ್ಕೂ ಮಾಡ್ತಕ್ಕಂಥ ಪರಿಪೂರ್ಣವಾಗಿ ನನಗಂತೂ ಗೊತ್ತಿಲ್ಲ. ಯಾವುದೋ ಉದ್ದೇಶ ಇಟ್ಟುಕೊಂಡು ನಮ್ಮ ಮೇಲೆ ನೇರವಾಗಿ ಎಷ್ಟೋ ನಮ್ಮ ಕರ್ನಾಟಕದಲ್ಲಿ ಸುಮಾರು 5,000ಕ್ಕಿಂತ ಮಿಕ್ಕಿ ಇಂಥ ವಸತಿ ಕೋಚಿಂಗ್ ಸೆಂಟರ್ ಇದ್ರೂ ಕೂಡ ಇದರಲ್ಲಿ 5,000 ಕೋಚಿಂಗ್ ಸೆಂಟರ್ ಅಲ್ಲಿ ಅನುಮತಿ ಪಡೆದಿರ್ತಕ್ಕಂಥ 25% ಮಾತ್ರ 25% ಕೋಚಿಂಗ್ ಸೆಂಟರ್ಗಳು ಮಾತ್ರ ಸರ್ಕಾರದಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಅನುಮತಿ ಪಡೆದಿರ್ತಾವ. ಸುಮಾರು 75% ಅಧಿಕೃತವಾಗಿ ಅನುಮತಿ ಪಡೆದಂತ ಒಂದು ಕೋಚಿಂಗ್ ಸೆಂಟರ್ಗಳ ನಿರಂತರವಾಗಿ ಒಂದು ಅಧಿಕಾರಿಗಳ ಮುಖಾಂತರ ನಮಗೆ ತೊಂದರೆ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ನಾವು ಕೂಡ ತಮ್ಮ ಗಮನಕ್ಕೂ ಒಮ್ಮೆ ಮತ್ತೊಂದು ತಂದಿದ್ದೇವೆ ಇನ್ನೊಮ್ಮೆ. ಜೊತೆಗೆ ಇವತ್ತಿನ ದಿವಸ ಈ ಮಾಧ್ಯಮ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂತಂದ್ರೆ, ಅದು ಇಲ್ಲಿವರೆಗೆ ಹೆಂಗಿತ್ತಪ್ಪ ಅಂತಂದ್ರೆ ಇಲಾಖೆ ಮುಖಾಂತರ ಅಧಿಕಾರಿಗಳನ್ನು ಕಳಿಸಿ ತಪಾಸಣೆ ಮಾಡಿ ಮಾಹಿತಿ ಕೊಡುವಂತ ವ್ಯವಸ್ಥೆ ಇದೆ. ಈಗ ಇಲ್ಲಿ ದಿವಸ ಏನಾಗಿದೆ ಅಂದ್ರೆ ಸಾರ್ವಜನಿಕ ಸ್ಥಳ ಕ್ಷೇತ್ರ ಶಿಕ್ಷಣ ಕಾರ್ಯ ಎದುರಿನಲ್ಲಿ ಅನಧಿಕೃತ ಅಂತಕ್ಕಂಥ ಬೋರ್ಡನ್ನು ಹಾಕಿಕೊಂಡು, ಅನಧಿಕೃತ ಅಂತಕ್ಕಂಥ ಪದ ವಿಶೇಷವಾಗಿ ಅನಧಿಕೃತ ಕೋಚಿಂಗ್ ಸೆಂಟರ್ ಅಂತೇಳಿ ಅದನ್ನು ಬೋರ್ಡನ್ನು ಹಾಕಿಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಇಂಥ ಒಂದು ಸಂಸ್ಥೆಯ ಮೇಲೆ ಜನರಲ್ಲಿ ತಪ್ಪು ಕಲ್ಪನೆ ಮೂಡಿಸ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರುವುದರಿಂದ, ನಮಗೆ ಲೆಟರ್ ಬಂದಿಲ್ಲ, ನಮ್ಮ ಗಮನಕ್ಕೆ ಬಂದಿರುವುದರಿಂದ ಅದರಿಂದ ನಮ್ಮ ಎಲ್ಲ ಶಿಕ್ಷಕ ವರ್ಗ ನಾವು ಕೂಡ ಮನನೊಂದು ಅವರ ಒಂದು ಧರಣಿಯಿಂದ ನಿನ್ನೆ ಸಾರ್ವಜನಿಕ ಉಪನಿರ್ದೇಶಕ ಇಲಾಖೆಯಿಂದ BA ಅವರು ನಿನ್ನೆ ದಿವಸ ನಮ್ಮ ಶಾಲೆಗೆ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಕಾಗದಪತ್ರಗಳನ್ನು ಪರಿಶೀಲನೆ ಮಾಡಿ ಕೆಲವೊಂದು ದೋಷಗಳನ್ನ ಇನ್ನು ನೀವೆಲ್ಲ ನಿಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳಿದ್ರೆ ಅವ್ರ ಕಾಗದಪತ್ರಗಳನ್ನ ನೀವು ಸುಮಾರು 8 ಅಥವಾ 10 ದಿನದಲ್ಲೇ ಎಲ್ಲಗಳನ್ನು ನೀವು ಶಾಲೆ ದಾಖಲು ಮಾಡ್ಕೊಂಡ ನೀವು ಹೇಳ್ಬೋದು ಅಂತಕ್ಕಂಥದ್ದು ಅವರಿಂದ ಕೂಡ ನಾವು ಲಿಖಿತವಾಗಿ ಎಲ್ಲ ಮೌಖಿಕವಾಗಿ ಪಡೆದುಕೊಂಡಿದ್ದೇವೆ. ಹಾಸ್ಟೆಲ್ ಏನಾಗಲ್ಲ ನಮ್ಮ ಇಲಾಖೆಗೆ ಸಂಬಂಧ ಪಡುವುದಿಲ್ಲ, ಹಿಂದುಳಿದ ಇಲಾಖೆಯಿಂದ ಕೊಡಬಹುದು, ನಮ್ಮ ಇಲಾಖೆಯಿಂದ ಕೊಡಕ್ ಬರಲ್ಲ ಅಂತ ಹೇಳಿ ಅದನ್ನು ಕೂಡ ಅವರು ಮೌಖಿಕವಾಗಿ ಹೇಳಿದ್ದಾರೆ ನಮಗೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಹಿಂದುಳಿದ ಇಲಾಖೆಗೂ ಕೂಡ ಕಳೆದ ವರ್ಷ 2023ರಲ್ಲಿ ಹಿಂದುಳಿದ ಇಲಾಖೆ ಕೂಡ ನಮ್ಮ ಸಂಸ್ಥೆಯಿಂದ ನಮಗೆ ವಸತಿ ನಿಲಯ ಅಂತ ಹೇಳಿ ಪರ್ಮಿಷನ್ ಕೊಡುವಂತವನ್ನು ಕೂಡ ಅಪ್ಲೈ ಮಾಡಿದ್ದೇವೆ. ಅದರ ಚುನಾವಣೆ ನಿಮಿತ್ತ ಅನಿವಾರ್ಯ ವಿಳಂಬಾಗಿದೆ. ನಾವು ನಂತರ ಅದನ್ನ ಪ್ರಗತಿಯಲ್ಲಿ ಇದ್ರೂ ಕೂಡ ನಾವು ಪ್ರಗತಿ ಬಗ್ಗೆ ನಾವು ಗಮನಿಸ್ತಾ ಇದ್ದೇವೆ. ಅದನ್ನು ಕೂಡ ಪ್ರಸ್ತಾವನೆ ಕಳಿಸಿರ್ತಕ್ಕಂಥ ಪತ್ರವನ್ನು ತಮ್ಮ ಗಮನಕ್ಕೆ ನಾವು ತರುವ ವ್ಯವಸ್ಥೆ ಮಾಡ್ತೀನಿ. ಈ ಎಲ್ಲವನ್ನು ನಾವು 100ಕ್ಕೆ 100 ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮೂಲವಾಗಿ ಏನ್ ಬೇಕಂತ ಬೇಸಿಕ್ ಆಗಿ ಕಲಿಸಲಿಕ್ಕೆ ಏನಂತೆಲ್ಲ ಪಡ್ಕೊಂಡು ಅನುಮತಿ ಪಡೆದಂತ ಶಿಕ್ಷಣ ಸಂಸ್ಥೆ ಮೇಲೆ ಸಾರ್ವಜನಿಕ ಸ್ಥಳದಲ್ಲಿ ಕುಂತು ಅನಧಿಕೃತವಾಗಿರ್ತಕ್ಕಂಥ ಕೋಚಿಂಗ್ ಸೆಂಟರ್ ಅನ್ನು ಬ್ಯಾನರ್ ಹಾಕೊಂಡು ಮಾಡಿರ್ತಕ್ಕಂಥದ್ದು ಇದೊಂದು ದೈವ ಸಂಗತಿ ಅಂತ ನಾನು ಇಷ್ಟಪಡ್ತೇನೆ. ಅದಕ್ಕೆ ದಯವಿಟ್ಟು ಎಷ್ಟು ಪಾಲಕರು ಈ ಒಂದು ಸಂಸ್ಥೆಯ ಬೆಳವಣಿಗೆಗೆ ಸಹಕಾರ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಇದು ಅಧಿಕೃತವಾಗಿದೆ ಅಂತಕ್ಕಂಥದ್ದನ್ನ ತಮ್ಮ ದಾಖಲೆಗಳ ಮುಖಾಂತರ ತಮ್ಮ ತೋಳಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಈ ಸಂಸ್ಥೆಯ ಬೆಳವಣಿಗೆಗೆ ಇವುಗಳೆಲ್ಲವನ್ನ ತಮ್ಮ ಮಾಧ್ಯಮದ ಮುಖಾಂತರ ಈ ಒಂದು ಗೊಂದಲವನ್ನ ನಿವಾರಣೆ ಮಾಡುವಂತ ಕೆಲಸವನ್ನು ತಮ್ಮಿಂದ ಆಗ್ತದೆ ಅಂತಕ್ಕಂಥ ವಿಶ್ವಾಸ ತಗೊಂಡು ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.